ಹಲೋ ಎವ್ರಿವನ್, ವೆಲ್ಕಮ್ ಟು ಪ್ರೀತಿ ಕುಮಾರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನಂದರೆ, ಓಪನ್ ಪೋರ್ಸನ್ನು ಹೇಗೆ ಮನೆ ವಸ್ತುಗಳಿಂದ ಅಂದರೆ ಮನೇಲಿ ಸಿಗುವಂತಹ ಪದಾರ್ಥಗಳಿಂದ ಹೇಗೆ ನಾವು ಓಪನ್ ಪೋರ್ಸನ್ನು ಕಡಿಮೆ ಮಾಡ್ಕೋಬೋದು ಅನ್ನೋದು ಇವತ್ತಿನ ಟಾಪಿಕ್. ಮೊಡವೆ ಕಲೆ ಬಿಟ್ಟರೆ ನೆಕ್ಸ್ಟು ದೊಡ್ಡ ಸಮಸ್ಯೆ ಅಂದ್ರೆ ಓಪನ್ ಪೋರ್ಸ್, ಅಂದರೆ ಮುಖದಲ್ಲಿ ರಂಧ್ರಗಳ ರೀತಿ ಕಾಣುವಂತಹ ಒಂದು ಮಾರ್ಕ್ ಅಂತ ಹೇಳ್ಬೋದು. ಅಂದರೆ ನಾವು ಇತ್ತೀಚೆಗೆ ನಾವು ಪೊಲ್ಯೂಷನನ್ನು ಜಾಸ್ತಿ ತಗೊಳ್ತಾ ಇದ್ದೀವಿ. ಅಂದರೆ ಡಸ್ಟ್ ಅಲರ್ಜಿಯಿಂದ ನಮಗೆ ಓಪನ್ ಪೋರ್ಸ್ ಆಗಿರ್ಬೋದು, ಮತ್ತು ಆ ರಂಧ್ರಗಳಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಏನಿದೆ ಅದು ನಮ್ಮ ಸ್ಕಿನ್ ಹೋಲ್ ಏನಿದೆ ಆ ಓಪನ್ ಪೋರ್ಸಲ್ಲಿ ಕೂತ್ಕೊಬಿಡುತ್ತೆ. ಆಗ ನಮಗೆ ಅದನ್ನು ನೋಡೋದಕ್ಕೂ ಆಗ್ತಿರಲ್ಲ. ಅದರಲ್ಲಂತೂ ಹೆಣ್ಮಕ್ಳು ತುಂಬಾ ಬ್ಯೂಟಿ ಬಗ್ಗೆ ತುಂಬ ಕೇರ್ ತಗೊಳ್ಳೋದ್ರಿಂದ ಅಂತೂ ಅವ್ರಿಗೆ ಒಂದು ಸ್ವಲ್ಪ ಕಾಣಿಸಿದ್ರೂ ಇಷ್ಟ ಆಗೋದಿಲ್ಲ. ಈವನ್ ನಾನಾಗಿರ್ಬೋದು ಅಷ್ಟೇ. ನನಗೆ ಅನಿಸ್ತಿರುತ್ತೆ ಓಪನ್ ಪೋರ್ಸ್ ಆದಾಗ, ಅಂದರೆ ಓಪನ್ ಪೋರ್ಸ್ ಜೊತೆಗೆ ಅದರಲ್ಲಿ ಬ್ಲ್ಯಾಕೆಟ್ಸ್ ಏನಾದರೂ ಆಗಿದೆ ಅಂತ ಹೇಳಿದ್ರೆ ಅದನ್ನು ತೆಗೆದ ಮೇಲೂ ಸಹ ಅದು ಹೋಲ್ ಥರ ಕಾಣಿಸ್ತಿರುತ್ತೆ. ಇದೆಲ್ಲ ಇರಬಾರ್ದು, ನನಗೆ ಈ ಸಮಸ್ಯೆಯಿಂದ ಒಂದು ಮುಕ್ತಿ ಬೇಕು ಅಂತ ಹೇಳಿದ್ರೆ ನನಗೆ ಗೊತ್ತಿರೋವಂಥಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದೇನಪ್ಪ ಅಂತ ಅಂದರೆ, ತುಂಬ ಜನರು ಏನು ಮಾಡ್ತಾರೆ ಅಂದರೆ ಓಪನ್ ಪೋರ್ಸು ಅಥವಾ ಸ್ಕಿನ್ ಪಿಂಪಲ್ಸ್ ಬರದೇ ಇರೋ ಥರ ತುಂಬ ಹಣ ಖರ್ಚು ಮಾಡಿ ಹೊರಗಡೆ ಪ್ರಾಡಕ್ಟ್ಸ್ಗಳನ್ನೆಲ್ಲ ಕ್ರೀಮು ಎಲ್ಲ ತೊಗೊಳ್ತಾ ಇರ್ತಾರೆ, ಕ್ರೀಮ್ಗಳನ್ನೆಲ್ಲ. ಆದರೆ ಅವ್ರಿಗೆ ಒಬ್ರಿಗೆ ಅಡ್ಜಸ್ಟ್ ಆಗುತ್ತೆ, ಒಬ್ರಿಗೆ ಅಡ್ಜಸ್ಟ್ ಆಗಲ್ಲ. ಆಮೇಲೆ ತಕ್ಷಣ ರಿಸಲ್ಟ್ ಬೇಕು ಅಂತ ಅಂದ್ಕೊಳ್ತೀವಿ, ಆದರೆ ತಕ್ಷಣ ಯಾವುದೂ ರಿಸಲ್ಟ್ ಸಿಗಲ್ಲ. ಆಮೇಲೆ ಓಪನ್ ಪೋರ್ಸ್ ಅಂತೂ ಹಾಗೇ ಇರುತ್ತೆ. ಅಂದರೆ ಈಗ ಹೇಳಿದೆ, ಒಬ್ರಿಗೆ ಅಡ್ಜಸ್ಟ್ ಆಗುತ್ತೆ, ಒಬ್ರಿಗೆ ಅಡ್ಜಸ್ಟ್ ಆಗಲ್ಲ. ಮತ್ತು ದುಬಾರಿ ಆಗಿರ್ಬೋದು, ಒಬ್ರಿಗೆ ತೊಗೊಳೋದಕ್ಕೆ ಆಗದೆ ಇರ್ಬೋದು. ಅದರ ಬದಲು ಮನೆಯಲ್ಲಿರುವಂಥ ವಸ್ತುಗಳಿಂದ ಹೇಗೆ ನಾವು ಓಪನ್ ಪೋರ್ಸನ್ನು ಕಡಿಮೆ ಮಾಡ್ಕೋಬೋದು, ನಾನು ಕೊಡುವಂಥ ಟಿಪ್ಸಿಂದ ನಿಮಗೆ ಯೂಸ್ ಆಗ್ಬೋದು. ಸೊ ಈ ಒಂದು ಒಳ್ಳೆ ಟಾಪಿಕ್ ನಿಮಗೋಸ್ಕರ, ಅದನ್ನು ಸ್ಟಾರ್ಟ್ ಮಾಡೋಣ. ಏನೇನನ್ನು ಯೂಸ್ ಮಾಡಿದ್ರೆ ನಮ್ಮ ಓಪನ್ ಪೋರ್ಸ್ ಕಡಿಮೆ ಆಗ್ಬೋದು ಮತ್ತು ನಮ್ಮ ಸ್ಕಿನ್ನು ಕ್ಲಿಯರ್ ಆಗಿರ್ಬೋದು ಅನ್ನೋದಕ್ಕೆ ಇವತ್ತಿನ ಟಾಪಿಕ್ ಆಗಿದೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಐಸ್ ಕ್ಯೂಬ್ ನಮ್ಮ ಮುಖದ ಮೇಲಿರುವಂತಹ ರಂಧ್ರಗಳನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ. ಇದನ್ನು ಪ್ರತಿದಿನ ಬಳಸೋದ್ರಿಂದ ನಮ್ಮ ಓಪನ್ ಪೋರ್ಸ್ ಏನಿದೆ ಅದರಿಂದ ಆ ಸಮಸ್ಯೆಯಿಂದ ನಾವು ಹೊರಬರಬಹುದು. ಇದನ್ನು ಪ್ರತಿದಿನ ಬಳಸಬೇಕು, ಅಂದರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಏನಿರೋದಿಲ್ಲ. ಮತ್ತು ನಮ್ಮ ಮುಖವನ್ನು ನೀಟಾಗಿ ಸ್ವಚ್ಛಗೊಳಿಸ್ಕೊಂಡು ಒಂದು ಶುಭ್ರ ಬಟ್ಟೆಯಲ್ಲಿ ಐಸ್ ಕ್ಯೂಬ್ಗಳನ್ನ ಹಾಕಿ ನಮ್ಮ ಫೇಸಿಗೆ ಮಸಾಜನ್ನು ಕೊಡಬೇಕು. ನಂತರ ಇದು ಯಾವ ಭಾಗದಲ್ಲಿ ಓಪನ್ ಪೋರ್ಸ್ ಜಾಸ್ತಿ ಆಗಿರುತ್ತೆ, ಅಂದರೆ ಮೂಗಿನ ಮೇಲೋ ಅಥವಾ ಕೆನ್ನೆಯಲ್ಲೋ, ಆ ಓಪನ್ ಪೋರ್ಸ್ ಎಲ್ಲಿ ಜಾಸ್ತಿ ಆಗಿರುತ್ತೆ ಅಲ್ಲಿ ಸ್ವಲ್ಪ ಜಾಸ್ತಿ ಮಸಾಜನ್ನು ಕೊಡೋದ್ರಿಂದ ಬೇಗ ಈ ಸಮಸ್ಯೆಯಿಂದ ಹೊರಬರ್ಬೋದು. ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ, ಸ್ವಲ್ಪ ದಿನಗಳಲ್ಲೇ ಒಂದು ಒಳ್ಳೆ ರಿಸಲ್ಟು ಸಹ ಸಿಗುತ್ತೆ. ಎರಡನೇದಾಗಿ ಮುಲ್ತಾನಿ ಮಿಟ್ಟಿ ನಮ್ಮ ಚರ್ಮದಲ್ಲಿ ರಂಧ್ರಗಳು ಏನಿದೆ ಅದನ್ನು ಹೋಗಲಾಡಿಸೋದಲ್ಲದೆ ಮೊಡವೆ ಕಲೆ ಹಾಗೆ ಟ್ಯಾನ್ ಇಂಥಾದ ಚರ್ಮದ ಸಮಸ್ಯೆಗಳಿಗೆ ತುಂಬಾ ಉಪಯುಕ್ತವಾಗಿದೆ. ಈ ಮುಲ್ತಾನಿ ಮಿಟ್ಟಿ ಮುಖದಲ್ಲಿರುವಂತಹ ರಂಧ್ರಗಳು ಏನಿದೆ ಅದರಲ್ಲಿ ಅಂದರೆ ಕೊಳೆ ಅಂಶ ಅಥವಾ ಎಣ್ಣೆ ಅಂಶನ ತೆಗೆದುಹಾಕೋದಕ್ಕೆ ಇದು ತುಂಬಾ ಉಪಯುಕ್ತವಾಗಿದೆ. ಮತ್ತು ನಮ್ಮ ಸ್ಕಿನ್ನನ್ನು ಟೈಟ್ ಮಾಡೋದಕ್ಕೆ ಇದು ಬಹಳ ಉಪಯುಕ್ತವಾಗಿದೆ. 2 ಚಮಚ ಮುಲ್ತಾನಿ ಮಿಟ್ಟಿಗೆ ಸ್ವಲ್ಪ ನೀರು ಅಥವಾ ಸ್ವಲ್ಪ ಮೊಸರನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ನಮ್ಮ ಫೇಸಿಗೆ ಸ್ಕ್ರಬ್ ರೀತಿಯಲ್ಲಿ ಹಾಕಿ 20 ಮಿನಿಟ್ಸ್ ಚೆನ್ನಾಗಿ ಅದು ಫೇಸಿಗೆ ಡ್ರೈ ಆಗಬೇಕು, ಅಂದರೆ ಫೇಸಲ್ಲಿ ಇರಬೇಕು. ಆನಂತರ ಸ್ವಲ್ಪ ಬೆಚ್ಚಗಿರುವಂತಹ ನೀರಿನಲ್ಲಿ ನಮ್ಮ ಫೇಸನ್ನು ವಾಶ್ ಮಾಡ್ಕೊಳ್ಬೇಕು. ಇದನ್ನು ವಾರದಲ್ಲಿ 2 ಬಾರಿ ಮಾಡೋದ್ರಿಂದ ನಮ್ಮ ಓಪನ್ ಪೋರ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಮೂರನೆಯದಾಗಿ ಮೊಸರು ನಮ್ಮ ಚರ್ಮದ pH ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಮೊಸರು ತುಂಬಾ ಹೆಲ್ಪನ್ನು ಮಾಡುತ್ತೆ. ನಮ್ಮ ಸ್ಕಿನ್ ಬ್ರೈಟನಿಂಗು ತುಂಬಾ ಯೂಸ್ ಆಗುತ್ತೆ. ಮೊಸರಿಂದ ನಮ್ಮ ಓಪನ್ ಪೋರ್ಸ್ ಏನಿದೆ, ಅಂದರೆ ನಮ್ಮ ಚರ್ಮದಲ್ಲಿರುವಂಥ ಓಪನ್ ಪೋರ್ಸನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಮೊಸರು ಜೊತೆ ಸ್ವಲ್ಪ ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟನ್ನು ರೆಡಿ ಮಾಡಿಕೊಂಡು ನಂತರ ನಮ್ಮ ಮುಖವನ್ನು ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಅಂದರೆ ಸ್ಕಿನ್ನನ್ನು ಡ್ರೈ ಮಾಡ್ಕೋಬೇಕು. ಅಂದರೆ ನೀಟಾಗಿ ಒರೆಸ್ಕೊಂಡು ಆ ಪೇಸ್ಟ್ ಏನು ರೆಡಿ ಇದೆ ಅದನ್ನು ನಮ್ಮ ಸ್ಕಿನ್ನಿಗೆ ಚೆನ್ನಾಗಿ ಒಂದು 10 ಮಿನಿಟ್ಸ್ ಮಸಾಜನ್ನು ಕೊಡಬೇಕು. ಎಲ್ಲಿ ಓಪನ್ ಪೋರ್ಸ್ ಇದೆ ಅಲ್ಲಿ ಒಂದು 10 ಮಿನಿಟ್ಸ್ ಸಾಫ್ಟಾಗಿ ಚೆನ್ನಾಗಿ ಮಸಾಜ್ ಕೊಡೋದ್ರಿಂದ ಇದು ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಒಂದು 10 ಮಿನಿಟ್ಸ್ ಮಸಾಜ್ ಕೊಟ್ಟ ಮೇಲೆ ಒಂದು 10 ಮಿನಿಟ್ಸ್ ನಂತರ ನಾವು ಫೇಸನ್ನು ವಾಶ್ ಮಾಡಬೇಕು. ಇದನ್ನು ವಾರದಲ್ಲಿ 2 ಬಾರಿ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಬ್ರೈಟ್ ಆಗೋದ್ರ ಜೊತೆಗೆ ಓಪನ್ ಪೋರ್ಸಿಂದ ಮುಕ್ತಿಯನ್ನು ಪಡೆಯುತ್ತೆ. ಹೀಗೆ ಮಾಡೋದ್ರಿಂದ ನಮ್ಮ ಚರ್ಮದ ಸತ್ತ ಜೀವಕೋಶಗಳು ನಾಶವಾಗಿ, ಅಂದರೆ ನಮ್ಮ ಸ್ಕಿನ್ನಲ್ಲಿ ಎಣ್ಣೆ ಅಂಶ ಏನಿದೆ ಬೇಡವಾಗಿರೋಂಥ ಎಣ್ಣೆ ಅಂಶ ಅದನ್ನು ತೆಗೆಯೋದಕ್ಕೆ
ಮೊಸರು ಮತ್ತು ಕಡಲೆ ಹಿಟ್ಟು ತುಂಬಾ ಹೆಲ್ಪ್ ಮಾಡುತ್ತೆ. ಈ ಕಡಲೆ ಹಿಟ್ಟು ಮತ್ತು ಮೊಸರು ಆ ಪೇಸ್ಟ್ ಏನನ್ನು ನಾವು ಸ್ಕಿನ್ನಿಗೆ ಅಂದರೆ ನಮ್ಮ ಚರ್ಮಕ್ಕೆ ಅಪ್ಲೈ ಮಾಡ್ತೀವೋ ಅದರಿಂದ ನಮ್ಮ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. 4ನೇಯದಾಗಿ ನಿಂಬೆ ರಸ. ಓಪನ್ ಪೋರ್ಸ್ ಸಮಸ್ಯೆಗೆ ನಿಂಬೆ ರಸ ಕೂಡ ಸಹಕಾರಿಯಾಗಿದೆ. 1 ಸ್ಪೂನ್ ನಿಂಬೆ ರಸಕ್ಕೆ ಅಷ್ಟೇ ಪ್ರಮಾಣದಲ್ಲಿ ರೋಸ್ ವಾಟರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಫೇಸಿಗೆ ಅಪ್ಲೈ ಮಾಡಬೇಕು. ಒಂದು 10 ಮಿನಿಟ್ಸ್ ಆದಮೇಲೆ ನಮ್ಮ ಫೇಸನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಅಂದರೆ ಬೆಚ್ಚನೆಯ ನೀರಿನಿಂದ ವಾಶ್ ಮಾಡ್ಕೊಳ್ಬೇಕು. ರೋಸ್ ವಾಟರ್ ನ್ಯಾಚುರಲ್ ಆಗಿ ಚರ್ಮದ ಟಾನಿಕ್ ಆಗಿದ್ದು ಇದು ಮುಖದಲ್ಲಿರುವಂಥ ಪೋರ್ಸನ್ನು ಮುಚ್ಚೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೆಂಟ್ ಹೋಗಿದ್ರಿಂದ ನಾನು ಈ ಕಡೆ ಬರಬೇಕಾಗಿತ್ತು. ಟಿಪ್ ನಂಬರ್ 5, ಮೊಟ್ಟೆ. ನಮ್ಮ ಮುಖದಲ್ಲಿರುವಂಥ ರಂಧ್ರಗಳ ಸಮಸ್ಯೆಗೆ ತುಂಬಾ ಪರಿಣಾಮಕಾರಿಯಾದಂತಹ ಔಷಧವಾಗಿದೆ. ಮೊಟ್ಟೆ ಬಿಳಿ ಭಾಗನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನಮ್ಮ ಮುಖಕ್ಕೆ ಹಚ್ಚಿ ಒಂದು 20 ನಿಮಿಷ ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಅಂದರೆ ಇದನ್ನು ವಾರದಲ್ಲಿ 2 ಸಲ ಮಾಡಿದ್ರು ಓಕೆ. ತುಂಬಾ ಒಂದು ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗುತ್ತೆ. ಇದಕ್ಕೆ ಸ್ವಲ್ಪ ಬೇಕಿದ್ರೆ ನೀವು ನಿಂಬೆ ರಸವನ್ನು ಆ್ಯಡ್ ಮಾಡೋದ್ರಿಂದ ನಮ್ಮ ಅಂದರೆ ಬೇಗ ರಿಸಲ್ಟ್ ಸಿಗುತ್ತೆ. ಆ್ಯಡ್ ಮಾಡ್ತೀನಿ ಅಂದರೆ ನಿಂಬೆ ರಸನ 1 ಸ್ಪೂನಷ್ಟು ನಿಂಬೆ ರಸನ ಆ್ಯಡ್ ಮಾಡಿ. ಇಲ್ಲ ಅಂದರೆ ಬರೀ ಬಿಳಿ ಭಾಗ ಏನಿದೆ ಅದನ್ನು ಚೆನ್ನಾಗಿ ಬೀಟ್ ಮಾಡಿ ನಂತರ ನಮ್ಮ ಫೇಸಿಗೆ ಅಪ್ಲೈ ಮಾಡೋದ್ರಿಂದ ಓಪನ್ ಪೋರ್ಸಿಂದ ಬೇಗನೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಪನ್ ಪೋರ್ಸ್ ಕ್ಲಿಯರ್ ಆಗುತ್ತೆ, ಹಾಗೆ ನಮ್ಮ ಸ್ಕಿನ್ನು ಟೈಟ್ ಕೂಡ ಆಗುತ್ತೆ. ನಿಮಗೆ ನನ್ನ ಕಡೆಯಿಂದ ಒಂದು ಒಳ್ಳೆ ಟಿಪ್ಸ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇನ್ನಷ್ಟು ಒಂದು ಒಳ್ಳೆ ಮಾಹಿತಿಗಳು ಬೇಕು ಅಂದರೆ ಬ್ಯೂಟಿ ಟಿಪ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ನಾನು ಆದಷ್ಟು ನನಗೆ ಗೊತ್ತಿರೋಂಥ ವಿಷಯಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನು ಮಾಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು.